ಹೈರಾಣ ಆಗ್ತಾ ಇದ್ದಾರೆ ಬಡವರು. ಇದಕ್ಕೆ ಹೊಣೆ ಹೊತ್ಕೊಳ್ಬೇಕಾದಂತವ್ರು ಕೂಡ ಜಾರ್ಕೊಳ್ತಾ ಇದ್ದಾರೆ, ನುಣ್ಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆನೇ ಕೂಡ ನಾವು ಮಾತನಾಡ್ತಾ ಇದ್ವಿ, ಯಾರು ಹೊಣೆಯನ್ನ ಹೊರಬೇಕಾದಂತವ್ರು ಅಂತ. ಹನುಮಂತೇಗೌಡ್ರ, ಇಲ್ಲಿ ಮೇಯ್ನ್ ಆಗಿ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ. ಪ್ರತಿ ಬಾರಿ ಹೈಕೋರ್ಟ್ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಾವು ಅನ್ಕೊಳ್ತಾ ಇರ್ತೀವಿ, ಸದ್ಯ ಹೈಕೋರ್ಟ್ಗಾದ್ರೂ ಗಮನಕ್ಕೆ ಹೋಗಿದೆ, ಹೈಕೋರ್ಟ್ ಗಮನಕ್ಕೆ ಹೋದ್ಮೇಲೆ ಸರಿಯಾಗ್ಬೋದೇನೋ ಈ ವ್ಯವಸ್ಥೆ ಅಂತ ಅನ್ಕೊಳ್ತೀವಿ. ಬಟ್ ಪದೇ ಪದೇ ಅದೇ ರೀತಿಯಾದಂತ ನಿರ್ಲಕ್ಷ್ಯ, ಬೇಜವಾಬ್ದಾರಿಯನ್ನ ಗಮನಿಸ್ತಾ ಇದೀವಿ. ಯಾಕೆ ಕೋರ್ಟ್ ಮೆಟ್ಟಿಲಿರೋದ್ ಮೇಲೂ ಕೂಡ ಈ ವ್ಯವಸ್ಥೆ ಸರಿಯಾಗ್ತಾ ಇಲ್ಲ ಅನ್ಸುತ್ತೆ? ಹೈಕೋರ್ಟ್ಗೆ ಏನು ಮಾಡ್ತಾರೆ, ಇವರು ಅಫಿಡವಿಟ್ ಕೊಟ್ಬಿಡ್ತಾರೆ, ಇಷ್ಟ ದಿನದಲ್ಲಿ ಮಾಡ್ತೀವಿ, ಇಲ್ಲ ಏನಾದರೂ ಒಂದು ಸುಳ್ಳು ಅಫಿಡವಿಟ್ ಕೊಟ್ಟು ಅಲ್ಲಿನ ದಿನಾನ ಮುಂದಕ್ಕೆ ಹಾಕಿಸ್ಕೊಳ್ತಾರೆ. ಅದಾದ ಮೇಲೆ ಅವ್ರು ಏನೂ ಇಲ್ಲ, ಸುಮ್ಮನೆ ಕರೆಯೋದು, ಮೀಟಿಂಗ್ಗಳು ಮಾಡೋದು ಇದೆ. ಇಲ್ಲ ಅದಕ್ಕೊಂದು ಕೋರ್ಟ್ ಇಂಟರ್ಫಿಯರ್ ಆಯಿತು ಅಂದೇಳಿ ಅದಕ್ಕೆ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಾರೆ. ಎವ್ರಿಥಿಂಗ್ ಟು ಮೇಕ್ ಮನಿ. ನೆಟ್ಟಿಗೆ ಆಗಿರೋ ತಪ್ಪನ್ನು ಸರಿಪಡಿಸಬೇಕಾದಂಥ ವ್ಯವಸ್ಥೆ ನೋಡಲ್ಲ ಅವರು. ಈಗ ನಾವು ಯಾರು ಏನಾದ್ರು ಒಂದು ಕ್ವಶನ್ ಎತ್ತಿದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ಅಂತ. ಈ ಪ್ರಾಜೆಕ್ಟ್ ಮಾಡೋದು, ಲಂಚ ತಗೊಳ್ಳೋದು, ಕಾಮಗಾರಿಯಲ್ಲಿ ಗುಣಮಟ್ಟ ಎಲ್ಲಿ ನಿರೀಕ್ಷೆ ಮಾಡಕ್ಕಾಗತ್ತೆ? ಇವಾಗ ನೋಡಿ, ಕೇಬಲ್ಗಳನ್ನ ಇವಾಗ ಪ್ರತಿ ಮನೆಯಿಂದ ಎಲೆಕ್ಟ್ರಿಕ್ ಪೋಲಿಂದ ನಮ್ಮ ಮನೆಗಳಿಗೆ ಕನೆಕ್ಷನ್ ತಗೊಂಡಿರ್ತೀವಿ. ಇದನ್ನ ಪ್ರತಿ ಮನೆಯಲ್ಲೂ ವರ್ಷಾನ್ಗಟ್ಲೆಯಿಂದ ಇರ್ತವೆ. ಏನೇನು ಡ್ಯಾಮೇಜ್ ಆಗಿದೆ ಏನು ಅನ್ನೋದು ಒಬ್ಬ ಇವನ್ ಬಂದು ಎಲೆಕ್ಟ್ರಿಕಲ್ ಅವನು ಮೀಟರ್ ರೀಡರಿಂದ ಹಿಡಿದು ವೈರ್ಮ್ಯಾನ್ಗಳೆಲ್ಲ ಇರ್ತಾರೆ, ಅವರು ಚೆಕ್ ಮಾಡ್ಬೋದಲ್ಲ. ಯಾರು ಚೆಕ್ ಮಾಡಲ್ಲ, ಯಾರಿಗೂ ಬೇಕಾಗಿಲ್ಲ. ಅಷ್ಟೇ ಬರೇ ಡಿಪಾಸಿಟ್ಗಳು, ದುಡ್ಡುಗಳು ಕಟ್ಸ್ಕೊಳ್ಳೋದು, ಇಲ್ಲ ನಿಮ್ಮ ಯೂನಿಟ್ಗೆ ಇಷ್ಟು ಅಂತ ರೈಸ್ ಮಾಡೋದು, ಇಷ್ಟು ಕಲ್ತಿದ್ದಾರೆ ಹೊರತು ನಿಮ್ಮ ಸೆಕ್ಯೂರಿಟಿ ಶ್ಯೂರಿಟಿನ ಯಾರು. ಎಕ್ಸಾಕ್ಟ್ಲಿ. ಪ್ರತಿ ಬಾರಿ ನಾವು ಈಗಷ್ಟೇ ಮೊನ್ನೆ ಅಷ್ಟೇ ಈ ರೇಟ್ ಜಾಸ್ತಿ ಮಾಡ್ಕೊಳ್ಳೋದು, ಅದಕ್ಕಿರುವಂತ ಮುತುವರ್ಜಿ ಎಸ್ಕಾಮು, ಬೆಸ್ಕಾಮು, ಮೆಸ್ಕಾಮು ಎಲ್ಲ ನಾವ್ ಎಷ್ಟ್ರ ಮಟ್ಟಿಗೆ ಸೇಫ್ಟಿ ಕೊಡ್ತೀವಿ ಜನರಿಗೆ ಅನ್ನೋದ್ರ ಬಗ್ಗೆ ಇಲ್ವಲ್ಲ? ಇಲ್ಲೇ ಇಲ್ಲ. ಅವರು ಸಾರ್ವಜನಿಕರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಅದೇ ಬಂದಿರೋದು. ಸಾರ್ವಜನಿಕರು ಎಚ್ಚೆತ್ಕೊಬೇಕಿದು. ಆ ಎಚ್ಚೆತ್ಕೊಂಡ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಪನಿಷ್ಮೆಂಟ್ಗೆ ತರಬೇಕು. ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ IAS ಕೆಡರು, KS ಕೆಡರು, ಇವ್ರದೆಲ್ಲ ಒಂದು ಇದು ಸುಮ್ಮನೆ ತಂದೆ. ಇವಾಗ ನೀವು ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಮುಟ್ಸ್ಬೇಕಾದಂತವ್ರು ಸೈಲೆಂಟ್ ಆಗಿರೋದಕ್ಕೆ ಇವರೆಲ್ಲರೂ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಮತ್ತಷ್ಟು ಮಾತಾಡ್ತಾ ಹೋಗ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.